ಸಂಸತ್ನಲ್ಲಿ ಗೃಹ ಸಚಿವ ಅಮಿತ್ ಶಾ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದಾರೆಂದು ಆರೋಪಿಸಿ ವಿವಿಧ ಸಂಘಟನೆಗಳು ಡಿಸೆಂಬರ್ 24ರಂದು ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಸಲು ನಿರ್ಧರಿಸಿವೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಹಿಂದ ಮುಖಂಡರಾದ ಮೋಹನ್ ಮೌರ್ಯ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಲೋಕಸಭೆಯಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಹೆಸರು ಪ್ರಸ್ತಾಪಿಸುತ್ತಾ ಅಪಹಾಸ್ಯ ಮಾಡಿದ್ದು ಇದು ದೇಶದ ಸಂವಿಧಾನಕ್ಕೆ ಮಾಡಿರುವ ಅವಮಾನ ಎಂದರು. ಅಮಿತ್ ಶಾ ವಿರುದ್ಧ ದೇಶಾದ್ಯಂತ ಪ್ರತಿಭಟನೆ ನಡೆಯುತ್ತಿದ್ದು, ಮಡಿಕೇರಿಯ ಜನರಲ್ ತಿಮ್ಮಯ್ಯ ವೃತ್ತದಲ್ಲಿ ಡಿಸೆಂಬರ್ 24ರಂದು ಬೆಳಗ್ಗೆ 11 ಗಂಟೆಗೆ ಕೊಡಗು ಜಿಲ್ಲಾ ದಲಿತ ಸಂಘಟನೆಗಳ ಒಕ್ಕೂಟ, ಅಹಿಂದ ಒಕ್ಕೂಟ, ಸಮಾನ ಮನಸ್ಕರ ಒಕ್ಕೂಟ ಮತ್ತು ಪ್ರಗತಿಪರ ಚಿಂತಕರ ಒಕ್ಕೂಟದ ಸಹಯೋಗದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದರು. ಮಾನ್ಯ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಲೋಕಸಭೆ ಸಂಸತ್ನಲ್ಲಿ ಅಧಿವೇಶನದಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಭಾರತದ ಸಮಾನತೆ ಮತ್ತು ಪ್ರಪಂಚಕ್ಕೆ ಒಂದು ಪ್ರಜಾಪ್ರಭುತ್ವವನ್ನು ತೋರಿಸಿಕೊಟ್ಟಂಥ ಪರಮ ಪೂಜ್ಯ ಬೋಧಿಸತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಕುರಿತು ಒಂದು ಮಾತನಾಡುವ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಕೇವಲ ಅಂಬೇಡ್ಕರ್ 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 ಅಂತಕ್ಕಂಥ ಒಂದು ಅಪಹಾಸ್ಯವಾಗಿ ಆ ಹೆಸರನ್ನ ಹೇಳೋದಕ್ಕಿಂತ ದೇವ್ರನ್ನ ಹೆಸರು ಹೇಳಿದರೆ ನಿಮಗೆ ಒಂದಿಷ್ಟು ಸ್ವರ್ಗದ ಪ್ರಾಪ್ತಿ ಆಗುತ್ತೆ ಅನ್ನತಕ್ಕಂಥ ಒಂದು ಲೇವಡಿಯಾಗಿರ್ತಕ್ಕಂಥದ್ದು ಮತ್ತೆ ಬಹಳ ಒಂದು ಅವಮಾನ ರೀತಿಯಲ್ಲಿ ಪಾರ್ಲಿಮೆಂಟ್ನಲ್ಲಿ ಅಮಿತ್ ಶಾ ಅವರು ಮಾತಾಡಿದ್ದಾರೆ. ಅವರನ್ನ ಆ ಒಂದು ಸಚಿವ ಸ್ಥಾನದಿಂದ ವಜಾ ಮಾಡಿ ಅವರ ಸಂಸತ್ ಸ್ಥಾನದಿಂದಲೇ ವಜಾ ಮಾಡಬೇಕು ಅಂತ ನಾವು ಅವರಿಗೆ ರಾಷ್ಟ್ರಪತಿಗಳಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀವಿ. ಅದರ ಒಂದು ಉದ್ದೇಶವಾಗಿ ನಾವು ಮಡಿಕೇರಿ GT ವೃತ್ತದಲ್ಲಿ 24ನೇ ಮಂಗಳವಾರ ಸಮಯ ಬೆಳಗ್ಗೆ 11 ಗಂಟೆಗೆ ಒಂದು ಬೃಹತ್ ಪ್ರತಿಭಟನೆಯನ್ನು ನಾವು ನಡೆಸ್ತಾ ಇದ್ದೀವಿ. ಮತ್ತೋರ್ವ ಅಹಿಂದ ಮುಖಂಡರಾದ ಇಸಾ ಖಾನ್ ಮಾತನಾಡಿ, ಅಂಬೇಡ್ಕರ್ ಅವರು ದೇಶಕ್ಕೆ ನೀಡಿದ ಕೊಡುಗೆಯನ್ನು ಅಮಿತ್ ಶಾ ಮರೆತಂತೆ ಕಾಣ್ತಿದೆ. ಅವರಿಗೆ ರಾಜಕೀಯವಾಗಿ ಸ್ಥಾನಮಾನ ಕೊಟ್ಟಿದ್ದು ಭಾರತದ ಸಂವಿಧಾನ ಎಂಬುದನ್ನು ನೆನಪಿಟ್ಟುಕೊಳ್ಳಲಿ ಎಂದರು. ಕೇಂದ್ರ ಸರ್ಕಾರ ಕೂಡಲೇ ಅವರ ಮಂತ್ರಿ ಸ್ಥಾನವನ್ನು ರದ್ದುಗೊಳಿಸಿ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು. ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಗುಜರಾತ್ನಲ್ಲಿ ಹಲವಾರು ಕ್ರಿಮಿನಲ್ ಆಕ್ಟಿವಿಟೀಸ್ ಇರುವಂತಹ ಒಬ್ಬ ವ್ಯಕ್ತಿ ಈ ದೇಶದ ಗೃಹ ಮಂತ್ರಿ ಆಯ್ತಾನಂತ ಹೇಳಿದ್ರೆ ಅದು ಬಾಬಾ ಸಾಹೇಬ್ ಕೊಟ್ಟಂತ ಒಂದು ಕೊಡುಗೆ ಅಂತ ಹೇಳೋದನ್ನ ಎಲ್ಲೋ ಅಮಿತ್ ಶಾ ಅವರು ಮರ್ತಿದ್ದಾರೆ ಅಂತ ಹೇಳೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾಕೆಂತಂದ್ರೆ ನಾವೇ ನೋಡಿದ್ದೇವೆ ಬಹಳಷ್ಟು ಮೀಡಿಯಾಗಳಲ್ಲಿ ಅವರನ್ನ ಗುಜರಾತ್ನಿಂದ ಗಡಿಪಾರು ಮಾಡಿದಂತ ವ್ಯಕ್ತಿ ಅಂತ. ಆ ವ್ಯಕ್ತಿ ಇವತ್ತು ದೇಶದ ಗೃಹ ಮಂತ್ರಿ ಆಯ್ತಾನಂತ ಹೇಳಿದ್ರೆ ಅದಕ್ಕೆ ಬಾಬಾ ಸಾಹೇಬ್ ಕೊಟ್ಟಂತ ಒಂದು ಸಮಾನತೆ ಮತ್ತು ಬಾಬಾ ಸಾಹೇಬ್ ಪ್ರಜಾಪ್ರಭುತ್ವ ವ್ಯವಸ್ಥೆ ಕಲ್ಪಿಸಿಕೊಟ್ಟಿದೆ ಅಂತ ಹೇಳೋದನ್ನ ಅವರು ಯೋಚನೆ ಮಾಡಬೇಕು. ಈ ದೇಶದಲ್ಲಿ ಎಲ್ಲರಿಗೂ ಸಮಾನತೆಯ ಕಾನೂನನ್ನು ಕೊಟ್ಟಂತ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಂತವರ ವಿರುದ್ಧ ಈ ರೀತಿ ಒಬ್ಬ ಗೃಹ ಮಂತ್ರಿಯಾಗಿ, ಈ ದೇಶದ ಗೃಹ ಮಂತ್ರಿಯಾಗಿ ಈ ರೀತಿಯ ಒಂದು ನಡವಳಿಕೆ ಅವರ ಸಂಸದಿನಲ್ಲ ನಾವು ತೀವ್ರವಾಗಿ ಖಂಡಿಸ್ತೇವೆ. ಮತ್ತು ನಾವು ನಮ್ಮ ಬೇಡಿಕೆ ಏನು ಅಂತ ಹೇಳಿದ್ರೆ ಅವರು ಆ ಸ್ಥಾನದಲ್ಲಿ ಇರಕ್ಕೆ ಅರ್ಹರಲ್ಲ. ಏನು ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರಿದ್ದಾರೆ ಅವರಾಗೇ ರಾಜೀನಾಮೆ ಕೊಟ್ಟು ಹಿಡಿಬೇಕು. ಇಲ್ಲಾದ್ರೆ ಕೇಂದ್ರ ಸರ್ಕಾರ ಇದನ್ನ ಗಣನೆಗೆ ತಗೊಂಡು ಕೇಂದ್ರ ಸರ್ಕಾರ ಸಂವಿಧಾನವನ್ನ ಬೆಲೆ ಕೊಡುವಂಗಿದ್ರೆ, ಕೇಂದ್ರ ಸರ್ಕಾರ ಸಂವಿಧಾನಾತ್ಮಕವಾದಂತಹ ಸರ್ಕಾರ ಆಗಿದ್ರೆ ಅವರು ಶೀಘ್ರವಾಗಿ ಅಮಿತ್ ಶಾ ಅವರನ್ನ ಉಚ್ಚಾಟನೆ ಮಾಡಬೇಕು. ಅವರ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು. ಅವರ ಮಂತ್ರಿ ಸ್ಥಾನವನ್ನು ತೆಗಿಬೇಕು. ಮತ್ತು ಅವರು ಆ ಪಾರ್ಲಿಮೆಂಟ್ ಏನಿದೆ ಅದರ ಒಳಗೆ ಹೋಗ್ಲಿಕ್ಕೆ ಅರ್ಹತೆ ಕೂಡ ಅವರಿಗಿಲ್ಲ. ಯಾಕಂದ್ರೆ ಅವರು ಬಾಬಾ ಸಾಹೇಬ್ ಅವರ ವಿರುದ್ಧ ಮಾತಾಡಿದ್ರೆ ಪಾರ್ಲಿಮೆಂಟ್ ಮೆಟ್ಲಂತೂ ಅರ್ಹತೆ ಕೂಡ ಅವರು ಇಟ್ಕೊಳ್ಳಿಲ್ಲ ಅಂತ ನಾವು ಹೇಳ್ತೇವೆ. ದಲಿತರ ದೇವರೇ ಅಂಬೇಡ್ಕರ್ ಎಂದು ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ದಿವಾಕರ್ ಹೇಳಿದರು. ಅಂತಹವರಿಗೆ ಅವಮಾನ ಮಾಡಿರುವ ಅಮಿತ್ ಶಾರನ್ನು ದೇಶದಿಂದ ಗಡಿಪಾರು ಮಾಡಬೇಕೆಂದು ಒತ್ತಾಯಿಸಿದರು. ನಮ್ಮ ದಲಿತರಿಗೆ ಇರ್ತಕ್ಕಂಥ ದೇವರು ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವ್ರ ಮುಂದೆ ನಮ್ಮ ಕಣ್ಣೆದುರುಗಡೆ ಯಾವ ದೇವರು ಕಾಣ್ತಾ ಇಲ್ಲ. ಅಂಥದ್ರಲ್ಲಿ ಇಂಥ ನಮ್ಮ ಮಹಾನುಭಾವ ಅಂತ ದೇವರಿಗೆ ಅವಮಾನ ಮಾಡಿದಂಥ ಅಮಿತ್ ಶಾನ ದೇಶದಿಂದ ಗಡಿಪಾರು ಮಾಡಬೇಕಂತ ನಾವು ಒಂದು ಒತ್ತಾಯ ಮಾಡ್ತೀವಿ. ಆ ಮಿನಿಸ್ಟ್ರಿ ಪೋಸ್ಟ್ಗೆ ಅರ್ಹತೆ ಇರುವಂಥ ವ್ಯಕ್ತಿ ಅಲ್ಲ. ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ ಗಣೇಶ್, ಮುಸ್ತಫಾ ಹಾಜರಿದ್ದರು.